ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಮೀಶೋಯಿಂದ ಪರ್ಚೇಸ್ ಮಾಡಿರೋಂಥ 2 ಯೂಸ್ಫುಲ್ ಕಿಚನ್ ಪ್ರಾಡಕ್ಟ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಈ 2 ಕಿಚನ್ ಟೂಲ್ ತುಂಬಾ ಯೂಸ್ ಆಗುತ್ತೆ ಕಿಚನ್ಗೆ ಅಂತಲೇ ಹೇಳ್ಬೋದು. ಸೊ ಆಲ್ರೆಡಿ ಈಗ ಫಸ್ಟ್ ಒನ್ ನೋಡ್ತಾ ಇದ್ರಲ್ವಾ, ಸೊ ಇದು ಬಂದು ಗ್ಯಾಸ್ ಸೇವರ್ ಸ್ಟ್ಯಾಂಡ್ ಅಂತ ಹೇಳಿ ಸ್ವಲ್ಪ ಜನರಿಗೆ ಗೊತ್ತಿರುತ್ತೆ, ಇನ್ನು ಸ್ವಲ್ಪ ಜನರಿಗೆ ಗೊತ್ತಿರೋದಿಲ್ಲ. ಈ ಒಂದು ಸ್ಟ್ಯಾಂಡ್ ಯಾಕೆ ಪರ್ಚೇಸ್ ಮಾಡಿದ್ದು ಅಂತ ಹೇಳಿದ್ರೆ, ಸೊ ಈ ಸ್ಟ್ಯಾಂಡ್ ಏನಾದ್ರು ನಾವು ಈ ರೀತಿ ಗ್ಯಾಸ್ ಬರ್ನರ್ ಮೇಲೆ ಇಟ್ಟು ಅಡುಗೆ ಮಾಡಿದ್ವಿ ಅಂತ ಹೇಳಿದ್ರೆ ಗ್ಯಾಸ್ ಸೇವ್ ಆಗುತ್ತೆ. ಸೊ ಇವಾಗಂತೂ ಗ್ಯಾಸ್ ಪ್ರಾಬ್ಲಮ್ ತುಂಬಾ ಇದೆ ಅಲ್ವಾ. ಸೊ ಸಿಲಿಂಡರ್ ಕೂಡ ಸಿಗ್ತಾರಲ್ಲ, ಜಾಸ್ತಿ ಪ್ರೈಸಲ್ಲಿ ಸಿಗ್ತಾರತ್ತೆ. ಮತ್ತು ಹೇಗೆ ಬೇಕು ಹಾಗೆ ಈಗ ಯೂಸ್ ಮಾಡಬೇಕಾದ್ರೆ ಜೋರು ಉರಿ ಇಟ್ಬಿಡ್ತೀರಿ ಫ್ಲೇಮ್ ಎಲ್ಲ, ಮತ್ತು ಕಡಿಮೆ ಕೂಡ ಇಡ್ತೀರಿ. ಸೊ ನಿಮಗೆ ಒಂದು ಅಂದಾಜು ಕೂಡ ಬರೋದಿಲ್ಲ. ಮತ್ತು ಗ್ಯಾಸ್ ಮೇಯ್ನಾಗಿ ಗ್ಯಾಸ್ ಎಲ್ಲದು ಕೂಡ ಸೇವ್ ಆಗುತ್ತೆ, ಅಷ್ಟೇ ವೇಸ್ಟೇಜ್ ಆಗೋದಿಲ್ಲ. ಈಗ ಗಾಳಿ ಎಲ್ಲ ಬೀಸಿದಾಗ ಬೇಗನೆ ಉರಿಯುತ್ತೆ. ಸೊ ಆ ಒಂದು ಪ್ರೊಟೆಕ್ಷನ್ನ ಇದು ಕೊಡತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಈ ಸ್ಟ್ಯಾಂಡ್ ಬಂದು ರೌಂಡ್ ಶೇಪಲ್ಲಿದೆ ಮತ್ತು ನಾನ್ ಸ್ಲಿಪ್ ಟೀತ್ ಡಿಸೈನಲ್ಲಿ ಕೊಟ್ಟಿರೋದ್ರಿಂದ ನಾನು ಆಗಲೇ ಹೇಳಿದಾಗೆ ಸೊ ಗ್ಯಾಸ್ ಎಲ್ಲೂ ಕೂಡ ತುಂಬ ಜಾಸ್ತಿ ಉರಿಯೋದನ್ನು ಇದು ಕಂಟ್ರೋಲ್ ಮಾಡುತ್ತೆ. ಮತ್ತು ಹೊರಗಡೆ ಉರಿ ಹೋಗದೆ ರೀತಿನಲ್ಲಿ ಏನು ಬೆಂಕಿ ಹೊರಗಡೆ ವೇಸ್ಟ್ ಆಗದೆ ರೀತಿಯಲ್ಲಿ ಈ ರಿಂಗ್ ಒಳಗಡೆನೇ ಇರುತ್ತೆ. ಸೊ ದಟ್ ಅಡುಗೆ ಕೂಡ ಬೇಗನೆ ಆಗುತ್ತೆ ಅಂತಲೇ ಹೇಳ್ಬೋದು. ಮತ್ತು ನೀವು ಎಲ್ಲ ರೀತಿ ಪಾತ್ರೆಗಳನ್ನು ಈ ಒಂದು ಸ್ಟ್ಯಾಂಡ್ ಒಳಗಡೆ ಇಡ್ಬೋದು, ಓಕೆನಾ. ಅಂದರೆ ಸ್ವಲ್ಪ ವೆಯ್ಟ್ ಇರಲಿ, ಲೈಟ್ ವೆಯ್ಟ್ ಇದ್ರೂ ಕೂಡ ಇದು ಚೆನ್ನಾಗಿ ಸಪೋರ್ಟಿವ್ ಆಗಿ ಇದು ಇಟ್ಕೊಳ್ಳುತ್ತೆ. ಯಾವುದೇ ರೀತಿ ಬಿದ್ದೋಗೋದು ಅಥವಾ ಸ್ಟ್ಯಾಂಡ್ ಲೂಸ್ ಆಗೋದು ಆ ರೀತಿನಲ್ಲಿ ಆಗೋದಿಲ್ಲ. ಬಿಕಾಸ್ ಇದು ಫುಲ್ ಕಂಪ್ಲೀಟಾಗಿ ಮೆಟಲಲ್ಲಿ ಮಾಡಿರೋಂಥ ಗ್ಯಾಸ್ ಸೇವರ್ ಸ್ಟ್ಯಾಂಡ್ ಆಗಿದೆ. ಆ್ಯಂಡ್ ಆಲ್ಸೋ ನೀವು ಅಬ್ಸರ್ವ್ ಮಾಡ್ಬೋದು, ಸೊ ಇದು ಎಲ್ಲ ಸ್ಟವ್ಗೂ ಕೂಡ ಸೂಟ್ ಆಗುತ್ತೆ ಫ್ರೆಂಡ್ಸ್, ಓಕೆನಾ. ಸೊ ನಿಮ್ದು ಯಾವುದೇ ಈಗ ಬರ್ನರ್, ಈಗ ದೊಡ್ಡ ಬರ್ನರ್ ಮತ್ತು ಚಿಕ್ಕ ಬರ್ನರ್ ಎಲ್ಲ ಇರುತ್ತೆ. ಮತ್ತು ಗ್ಯಾಸ್ ಡಿಸೈನ್ ಕೂಡ ಡಿಫ್ರೆಂಟ್ ಆಗಿರುತ್ತೆ, ಸ್ಟವ್ ಡಿಸೈನು. ಸೊ ಎಲ್ಲ ಗ್ಯಾಸ್ ಸ್ಟವ್ಗೂ ಕೂಡ ಇದು ಸೂಟ್ ಆಗುತ್ತೆ. ಮತ್ತು ವಿಂಡ್ ಪ್ರೂಫ್ ಇದೆ. ಮತ್ತು ನಾನು ಆಗಲೇ ಹೇಳಿದಾಗೆ ಗ್ಯಾಸ್ನ ಸೇವ್ ಮಾಡುತ್ತೆ. ಆ್ಯಂಡ್ ಆಲ್ಸೋ ಈ ರಿಂಗ್ ಒಳಗಡೆ ಫುಲ್ ಎಲ್ಲ ಬರ್ನ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ನಿಮ್ಮ ಬರ್ನರ್ ನಾನು ಆಗಲೇ ಹೇಳಿದಾಗ ಚಿಕ್ಕದಾಗಿರಲಿ ದೊಡ್ಡದಾಗಿರಲಿ ಎಲ್ಲದಕ್ಕೂ ಕೂಡ ಸೂಟ್ ಆಗುತ್ತೆ. ಇದು ಬಂದು ಪ್ಯಾಕ್ ಆಫ್ 2 ಅಲ್ಲಿ ನಾವು ಪರ್ಚೇಸ್ ಮಾಡಿದ್ದು. ಸೊ 2 ಸೆಟ್ನ ತೊಗೊಂಡಿದ್ದೀವಿ, ಸೊ ಎಲ್ಲರೂ ಮನೆಗೂ ಬೇಕು ಅಂತ ಹೇಳಿ. ಸೊ ಒಂದು ಈ ರೀತಿ ಬ್ಲ್ಯಾಕ್ ಕಲರಲ್ಲಿ ಕೊಟ್ಟಿದ್ದಾರೆ, ಇನ್ನೊಂದು ಬಂದು ಫುಲ್ ಕಂಪ್ಲೀಟಲ್ಲಿ ಮೆಟಲ್ ಏನು ಸಿಲ್ವರ್ ಡಿಸೈನಲ್ಲಿ ಕೊಟ್ಟಿದ್ದಾರೆ. ಪ್ಯಾಕ್ ಆಫ್ 2 ಬರುತ್ತೆ. ಆ್ಯಂಡ್ ಪ್ರೈಸ್ ಕೇಳಿದ್ರೆ ಶಾಕ್ ಆಗಿಬಿಡ್ತೀರಾ, ಜಸ್ಟ್ 178 ರೂಪಾಯಿ ಅಷ್ಟೇ. 2 ಬರುತ್ತೆ ಸೆಟ್ಟು ನಿಮಗೆ. ಅಂದರೆ 1 ಸೆಟ್ ಅಂದರೆ 2 ಪೀಸ್ ಬರುತ್ತೆ, 178 ರೂಪಾಯಿ. ನಿಮಗೆ 2 ಬೇಡ, ನಮಗೆ ಒಂದೇ ಸಾಕು ಅಂತ ಹೇಳಿದ್ರೆ ಸಿಂಗಲ್ ಕೂಡ ಸಿಗುತ್ತೆ 132 ರೂಪಾಯಿಗೆ. ಸಿಂಗಲ್ ತೊಗೊಳಕ್ಕೆ ಹೋಗಬೇಡಿ. ಸೊ ನಿಮಗೆ 178 ರೂಪಾಯಿಗೆ 2 ಸಿಗ್ತಿದೆ. ಸೊ ಆಲ್ಮೋಸ್ಟ್ ಎಲ್ಲರ ಹತ್ರ ಅಂದರೆ ಎಲ್ಲರದ್ದು ಗ್ಯಾಸ್ ಸ್ಟವ್ ಎಲ್ಲ 2 ಬರ್ನರಿಂದ ಇರುತ್ತೆ ಅಲ್ವಾ. ಸಪೋಸ್ ನೀವೇನಾದ್ರು ಬ್ಯಾಚುಲರ್ಸ್ ಇದ್ದೀರಾ, ಈಗ ಸಣ್ಣ ಗ್ಯಾಸ್ ಸ್ಟವ್ ಎಲ್ಲ ಇಟ್ಕೊಂಡು ಅಡುಗೆ ಎಲ್ಲ ಮಾಡ್ಕೊತಿರ್ತೀರಲ್ವ, ಸೊ ಅವ್ರು ಬೇಕಾದ್ರೆ ಸಿಂಗಲ್ ತೊಗೊಳ್ಳಿ. ಅದರ್ವೈಸ್ ನೀವು ಏನು ಪ್ಯಾಕ್ ಆಫ್ 2 ಇರೋದೇ ತೊಗೋಬೋದು, 178 ರುಪೀಸ್ನಲ್ಲಿ ಸಿಗ್ತಾರೆ. ಸೊ ನಾವು 2 ಸೆಟ್ನ ಬುಕ್ ಮಾಡಿದ್ವಿ. ಆ್ಯಂಡ್ ನೀವು ನೋಡ್ಬೋದು ಎಲ್ಲ ರೀತಿ ಪಾತ್ರೆಗಳೆಲ್ಲದೂ ಕೂಡ ನಿಮ್ಮದು ಮಡಿಕೆ ಆಗಿರ್ಬೋದು ಅಥವಾ ಸ್ಟೀಲ್ ಆಗಿರ್ಬೋದು, ಸಿಲ್ವರ್ ಆಗಿರ್ಬೋದು, ಸೊ ಎಲ್ಲ ಪಾತ್ರೆಗೂ ಕೂಡ ಇದು ಸೂಟ್ ಆಗುತ್ತೆ, ಓಕೆನಾ. ಅಂದರೆ ನೀವು ಇದ್ರ ಒಳಗಡೆ ಇಡ್ಬೋದು, ಏನು ಕೂಡ ಪ್ರಾಬ್ಲಮ್ ಆಗೋದಿಲ್ಲ. ಗ್ಯಾಸ್ ಸೇವ್ ಆಗುತ್ತೆ, ಅದೇ ಮೇನ್ ಅಂತಲೇ ಹೇಳ್ಬೋದು. ಸೊ ಚೆನ್ನಾಗಿದೆ ನೋಡಿ, ಬೇಕು ಅಂತ ಹೇಳಿದ್ರೆ ಬುಕ್ ಮಾಡ್ಕೊಳ್ಳಿ. ಬುಕ್ ಮಾಡ್ಕೊಳ್ಳೋದೇನು ಪ್ರತಿಯೊಬ್ಬರು ಕೂಡ ತಗೊಳ್ಳಿ, ಓಕೆನಾ. ಸೊ ಲಿಂಕ್ ಕೊಟ್ಟಿರ್ತೀನಿ ಕಮೆಂಟ್ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ, ಬೇಗನೆ ಹೋಗಿ ಪರ್ಚೇಸ್ ಮಾಡಿ. ಮತ್ತು ಔಟ್ ಆಫ್ ಸ್ಟಾಕ್ ಆಯಿತು ಅಂತ ಹೇಳಿದ್ರೆ ಸಿಗೋದಿಲ್ಲ. ಆ್ಯಂಡ್ ನೆಕ್ಸ್ಟ್ ಒನ್ ಬಂದು ಆ್ಯಂಟಿಸ್ಕಿಟ್ LPG ಗ್ಯಾಸ್ ಸ್ಟವ್ ಲೆಗ್ಸ್ನ ತರಿಸಿದ್ದೀನಿ. ಸೊ ಇದು ಬಂದು ಪ್ಯಾಕ್ ಆಫ್ 4 ಬರುತ್ತೆ. ಸೊ ಗ್ಯಾಸ್ ಸ್ಟವ್ಗೆ 4 ಲೆಗ್ಸ್ ಇರುತ್ತೆ ಅಲ್ವಾ. ಸೊ ಆ ಲೆಗ್ಸಿಗೆ ಇದನ್ನು ಹಾಕೋಂಥದ್ದು, ಈ ಒಂದು ನೋಬ್ನ ಹಾಕೋಂಥದ್ದು. ಸೊ ದಟ್ ಗ್ಯಾಸ್ ಎಲ್ಲೂ ಕೂಡ ಶೇಕ್ ಆಗೋದಿಲ್ಲ, ಗ್ರಿಪ್ ಆಗಿ ಕುತ್ಕೊಂಡಿರುತ್ತೆ. ಈಗ ಸಪೋಸ್ ತುಂಬ ಜೋರಾಗಿ ಅಡುಗೆ ಮಾಡ್ತಿರ್ತೀವಿ ಫಾಸ್ಟಾಗಿ, ಅಥವಾ ಏನೋ ಫ್ರೈ ಮಾಡ್ತಾ ಇರ್ತೀವಿ, ಅಥವಾ ಏನೋ ಒಂದು ತಿರ್ಸ್ಬೇಕು ಅಂತ ಹೇಳಿದಾಗ ಗ್ಯಾಸ್ ಸ್ವಲ್ಪ ಆಚೆ ಈಚೆ ಅಳ್ಳಾಡತ್ತೆ ಅಲ್ವಾ. ಸೊ ಯೂಶಲಿ ಗ್ಯಾಸ್ ಸ್ಟವ್ ಕೊಟ್ಟಿರ್ತಾರೆ ಅವರೇನೆ, ಬಟ್ ಅದು ಸ್ವಲ್ಪ ಈಗ ಲೈಕ್ ಫುಲ್ ರಬ್ಬರೇ ಇರೋದನ್ನ ಕೊಟ್ಟಿರ್ತಾರೆ. ಸೊ ಅದನ್ನು ಕ್ಲೀನ್ ಮಾಡ್ಕೊಳ್ಳೋಕ್ಕೆ ತುಂಬಾ ಕಷ್ಟ ಆಗ್ತಿರತ್ತೆ. ಸೊ ಈ ರೀತಿ ಸ್ಟೇನ್ಲೆಸ್ ಸ್ಟೀಲಿ ನಾವು ತೊಗೊಂಬಿಟ್ವಿ ಅಂತ ಹೇಳಿದ್ರೆ ಸ್ವಲ್ಪ ಹೈಟ್ ಕೂಡ ಆಗುತ್ತೆ ಗ್ಯಾಸ್ ಸ್ಟವ್. ಆ್ಯಂಡ್ ಆಲ್ಸೋ ಒಂಥರ ಗ್ರಿಪ್ಪಿಂಗ್ ಆಗಿ ಕೂರತ್ತೆ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ. ಇದು ಪ್ಯಾಕ್ ಆಫ್ 4 ಬರುತ್ತೆ. ಆ್ಯಂಡ್ ಆಲ್ಸೋ ಅದ್ರ ಜೊತೆಗೆ ನೋಬ್ ಕೂಡ ಕೊಟ್ಟಿದ್ದಾರೆ, ಓಕೆನಾ. ಸೊ 2 ಸೆಟ್ ನೋಬ್ ಕೂಡ ಬರುತ್ತೆ. ನೀವು ಬೇಕಾದ್ರೆ ರೀಪ್ಲೇಸ್ ಕೂಡ ಮಾಡ್ಕೋಬೋದು ಏನಾದ್ರು ಸ್ವಲ್ಪ ಹಳೇದಾಗಿತ್ತು ಅಂತ ಹೇಳಿದ್ರೆ. ಸೊ ಟೋಟಲ್ ಆಗಿ 6 ಪೀಸ್ ಬರುತ್ತೆ. ಇದು ಕಂಪ್ಲೀಟ್ ಸ್ಟೇನ್ಲೆಸ್ ಸ್ಟೀಲ್ ಬರುತ್ತೆ. ಸೊ ಈಸಿಯಾಗಿ ನಾವು ಇನ್ಸ್ಟಾಲ್ ಮಾಡ್ಕೋಬೋದು ಮತ್ತು ಈಸಿಯಾಗಿ ಕ್ಲೀನ್ ಕೂಡ ಮಾಡ್ಕೋಬೋದು. ಆ್ಯಂಡ್ ಆಲ್ಸೋ ಇದು ಹೀಟ್ ರೆಸಿಸ್ಟೆನ್ಸ್ ಕೂಡ ಇದೆ. ಅಂದರೆ ನೀವು ನೋಬ್ ನೋಡ್ತಿದ್ರಲ್ವ, ಸೊ ಅದು ಬಂದು ಹೀಟ್ ಪ್ರೂಫ್ ಇದೆ. ಸೊ ದಟ್ ಏನೂ ಕೂಡ ಪ್ರಾಬ್ಲಮ್ ಆಗೋದಿಲ್ಲ, ಓಕೆನಾ. ನೀವು ಈಗ ಏನೋ ಎಕ್ಸ್ಟ್ರಾ ನಾವು ಹಾಕ್ತಿದ್ದೀವಿ ಏನಾದ್ರು ಆಗಿಬಿಡತ್ತೇನೋ ಅಂತ ಒಂದು ಟೆನ್ಷನ್ ಇಲ್ಲ. ಹೀಟ್ ಪ್ರೂಫ್ ಇದೆ ಇದು. ಮತ್ತು ಸೈಡ್ ಲೈನ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ದಟ್ ನಾವು ಆರಾಮಾಗಿ ಈಸಿಯಾಗಿ ಯೂಸ್ ಮಾಡೋದಕ್ಕೆ ಒಂಥರ ಗ್ರಿಪ್ಪಿಂಗ್ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು.
ಸೊ ಓವರಾಲ್ ಆಗಿ ಸಖತ್ತಾಗಿದೆ. ಸೊ ಮತ್ತು ನಾನು ಆಗಲೇ ಹೇಳ್ದಾಗೆ ನೀವು ಕ್ಲೀನ್ ಮಾಡ್ಕೊಳ್ಳೋದಕ್ಕಾಗಿರ್ಬೋದು, ಮತ್ತು ಸ್ಟ್ಯಾಂಡ್ ಕೂಡ ಸ್ವಲ್ಪ ಹೈಟ್ ಆಗುತ್ತೆ, ಮತ್ತು ಗ್ರಿಪ್ಪಿಂಗ್ ಕೂಡ ಸಿಗುತ್ತೆ. ಸೊ ಹಾಗಾಗಿ ನಾನು ಇದನ್ನು ಪರ್ಚೇಸ್ ಮಾಡಿದೆ. ಸೊ ಇದು ಕೂಡ ಅಂದರೆ ಎಲ್ಲರೂ ಕೂಡ ಪರ್ಚೇಸ್ ಮಾಡುವಂಥ ಮಸ್ಟ್ ಆ್ಯಂಡ್ ಶುಡ್ ಒಂದು ಟೂಲ್ ಅಂತಲೇ ಹೇಳ್ಬೋದು. ಸೊ ಲಿಂಕ್ ಕೊಟ್ಟಿರ್ತೀನಿ, ನೋಡಿ ತಗೊಳ್ಳಿ. ಆ್ಯಂಡ್ ಪ್ರೈಸ್ ಎಷ್ಟಪ್ಪ ಅಂತ ಹೇಳಿದ್ರೆ ಜಸ್ಟ್ 183 ರೂಪಾಯಿ ಅಷ್ಟೇ. 183 ರುಪೀಸ್ಗೆ ಈ 6 ಪೀಸ್ ನಿಮಗೆ ಸಿಗ್ತಾ ಇದೆ. ಸೊ ಎಲ್ಲರೂ ಪರ್ಚೇಸ್ ಮಾಡ್ಕೊಳ್ಳಿ, ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. 1 ಇಂಚಸ್ ಅಷ್ಟು ಅಗಲ ಬರುತ್ತೆ ಮತ್ತು 2 ಇಂಚಸ್ ಅಷ್ಟು ಹೈಟ್ ಬರುತ್ತೆ. ಲೆಗ್ಸ್ ಇದೆ ಅಲ್ವಾ, 4 ಲೆಗ್ಸು. ಸೊ ಇಷ್ಟು ಮೆಷರ್ಮೆಂಟಲ್ಲಿದೆ. ಬ್ಲ್ಯಾಕ್ ಕಲರಲ್ಲಿ ನೋವು ಬರುತ್ತೆ. ಮತ್ತು ಇದು ಬಂದು ಒಂಥರ ಸ್ಕೈ ಬ್ಲೂ ಮತ್ತು ಸ್ಟೇನ್ಲೆಸ್ ಸ್ಟೀಲಲ್ಲಿ ಕೊಟ್ಟಿದ್ದಾರೆ. ಅದು ಸ್ಕೈ ಬ್ಲೂ ನೋಡ್ತೀರಾ, ಅದು ಬಂದು ರಬ್ಬರು ಗ್ರಿಪ್ಪಿಂಗ್ ಆಗಿರೋಕ್ಕೆ. ಮತ್ತು ಮಿಕ್ಕಿದೆಲ್ಲ ಸ್ಟೇನ್ಲೆಸ್ ಸ್ಟೀಲ್, ಅದು ಈಸಿಯಾಗಿ ಕ್ಲೀನ್ ಮಾಡ್ಕೊಳ್ಳೋಕೆ ಚೆನ್ನಾಗಿರುತ್ತೆ. ಸೊ ಲಿಂಕ್ ಇರುತ್ತೆ. ಮತ್ತು ಎಲ್ಲ ಗ್ಯಾಸ್ ಸ್ಟವ್ಗೂ ಕೂಡ ಇದು ಸೂಟ್ ಆಗುತ್ತೆ, ಓಕೆನಾ. ಸೊ ಪರ್ಟಿಕ್ಯುಲರ್ ಆಗಿ ಕ್ಲಾಸ್ ಇರೋಂಥ, ಅಂದರೆ ಇವಾಗ ಮಾಡರ್ನ್ ಆಗಿ ಏನಿದೆ ಸೊ ಆ ಒಂದು ಸ್ಟವ್ಗೆ ಸೂಟ್ ಆಗುತ್ತೆ, ಅಥವಾ ಹಳೆ ಸ್ಟವ್ಗಳೆಲ್ಲ ಏನಿರುತ್ತೆ ಅಂದರೆ ಸ್ಟೇನ್ಲೆಸ್ ಸ್ಟೀಲ್ ಥರ ಏನಿರುತ್ತಲ್ವ, ಸೊ ಅದಕ್ಕೆ ಸೂಟ್ ಆಗುತ್ತೆ ಅಂತ ಏನಿಲ್ಲ, ಎಲ್ಲ ಸ್ಟವ್ಗೂ ಕೂಡ ಸೂಟ್ ಆಗುತ್ತೆ. ಸೊ ನೀವು ಆರಾಮಾಗಿ ಪರ್ಚೇಸ್ ಮಾಡ್ಕೋಬೋದು, ಏನು ಕೂಡ ಪ್ರಾಬ್ಲಮ್ ಆಗೋದಿಲ್ಲ. ಜಸ್ಟ್ 183 ರೂಪಾಯಿ ಅಷ್ಟೇ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಇವತ್ತಿನ ವಿಡಿಯೋ. ಐ ಹೋಪ್ ಈ ಕಿಚನ್ ಟೂಲ್ ನಿಮ್ಗೆ ಇಷ್ಟ ಆಯಿತು 2 ಅಂತ ಅನ್ಕೊಂಡಿದ್ದೀನಿ. ಇಫ್ ಇನ್ ಕೇಸ್ ಏನಾದ್ರು ಡೌಟ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ. ಹಾಗೆ ಮಿಸ್ ಮಾಡ್ದಂತೆ ಇವತ್ತಿನ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ, ಅವರಿಗೂ ಹೆಲ್ಪ್ ಆಗುತ್ತೆ. ಅವರು ಕೂಡ ಕಡಿಮೆ ಪ್ರೈಸಲ್ಲಿ ಮೀಶೋದಲ್ಲಿ ಸಿಗುವಂಥ ಕಿಚನ್ ಟೂಲ್ನ ತಗೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಬರ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ನಮಸ್ಕಾರ.